ಹಾಯ್ ನಮಸ್ಕಾರ, ನನ್ನ ಹೆಸರು ಗುರು. ನಾನು ನೀವು ನಮ್ಮ ಲೈಫಿನಲ್ಲಿ ಅಪ್ಡೇಟ್ ಆಗ್ತೀವೋ ಇಲ್ವೋ, ಬಟ್ ಈ ವಾಟ್ಸ್ಆಪ್ ಅಪ್ಡೇಟ್ ಆಗಬಾರ್ದು. ಬಿಕಾಸ್ ಈ ನನ್ನ ಮಕ್ಕಳು ಅಪ್ಡೇಟ್ ಮಾಡಿದಾಗೆಲ್ಲ ಒಂದು ಹೊಸದನ್ನ ತರ್ತಾರೆ ಅಂಡ್ ಆ ಹೊಸದು ಒಂದು ಹೊಸ ತಲೆನೋವನ್ನ ಹುಟ್ಟು ಹಾಕುತ್ತೆ. ಲೈಕ್ ಒಂದ್ಸರಿ ಅಪ್ಡೇಟ್ ಮಾಡಿದ್ರೆ ಇನ್ಮೇಲೆ ನೀವು ಲಾಸ್ಟ್ ಸೀನ್ ಹೈಡ್ ಮಾಡಬಹುದು ಎನ್ನುವಂತಹ ಅಪ್ಡೇಟ್. ಆಮೇಲೆ ಮತ್ತೆ ಅಪ್ಡೇಟ್ ಮಾಡಿದ್ರೆ ಮೆಸೇಜ್ ಸೆಂಟ್ ಆದ್ರೆ 1 ಟಿಕ್ ಅಂತೆ, ರೀಚ್ ಆದ್ರೆ 2 ಟಿಕ್ ಅಂತೆ, ಓದಿದ್ರೆ ಬ್ಲೂ ಟಿಕ್ ಅಂತೆ. ಇದು ಸಾಲದು ಅಂತ ಆ ಬ್ಲೂ ಟಿಕ್ ಬಂದಿರೋ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಎಷ್ಟು ಗಂಟೆಗೆ, ಎಷ್ಟು ನಿಮಿಷಕ್ಕೆ, ಎಷ್ಟು ಕ್ಷಣಕ್ಕೆ ಆ ಮೆಸೇಜ್ ಓದಲಾಗಿದೆ ಎನ್ನುವಂತಹ ಮಾಹಿತಿ ನೀಡುವ ಅಪ್ಡೇಟ್. ಆಮೇಲೆ ಅದನ್ನ ಬ್ಲೂಟಿಕ್ನು ತೆಗೆದು ಹಾಕುವಂತಹ ಅಪ್ಡೇಟ್ ಕೊಟ್ರು. ಈ ಎಲ್ಲಾ ಅಪ್ಡೇಟ್ಗಳಿಂದ ಎಷ್ಟು ಜೀವನ ಹಾಳಾಗಿ ಆಗೋತ್ತೇನ್ರಿ. ಲೈಕ್ ಲಾಸ್ಟ್ ಸೀನ್ ಯಾಕೆ ಹೈಡ್ ಮಾಡೀನಿ ಹೇಳ್ ನನಗ ಅಂತ ಜಗಳ ಹಾಕಿರ್ತಾವ. ನಾನು ನಿನಗೆ 2 ಗಂಟೆಗೆ ಮೆಸೇಜ್ ಮಾಡಿದ್ದೆ, 2:05 ನೀ ಓದಿ, ಸುಳ್ಳು ಹೇಳ್ಬೇಡ, ಇಲ್ಲಿ ಬ್ಲೂಟಿಕ್ ಬಂದಿದ್ದೆ 2:05 ಬಟ್ ನೀ ರಿಪ್ಲೈ ಮಾಡಿದ್ದು 4 ಗಂಟೆಕ, ಅಷ್ಟೊತ್ತು ಏನ್ ಮಾಡಾಕತ್ತಿದ್ದೀನಿ ಅಂತ ಜಗಳ. ಸೊ ಇವ್ರ ಜೊತೆಗೆ ನಾವು ಚಾಟ್ ಮಾಡಾಕತ್ತೇವೋ, ಇನ್ವೆಸ್ಟಿಗೇಷನ್ ನಡ್ಸಾಕತ್ತೇವೋ ಗೊತ್ತಾಗಂಗಿಲ್ಲ. ಬಟ್ ವಾಟ್ಸ್ಆಪ್ನವ್ರ ಹಿಂಗ್ ಅಪ್ಡೇಟ್ ಮಾಡ್ಕೊಂತ ಇರ್ತಾರ. ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ, ನನಗೆ ಬಂದ ಮಾಹಿತಿ ಪ್ರಕಾರ, ನೀವು ಆನ್ಲೈನ್ ಇದ್ರು ಇನ್ನೊಬ್ರಿಗೆ ಕಾಣಂಗಿಲ್ಲ ಅಂತಪ್ಪ. ಒಟ್ ಇವ್ರು ನಮ್ಮನ್ನ ಸಾಯಿಸೋ ಮಟ್ಟ ಬಿಡಂಗಿಲ್ರಿ ಬೈ. ಸೊ ಕೈಯಾಗಿರು ಫೋನ್ ಸ್ಮಾರ್ಟ್ ಅಲ್ರಿ, ನಾವು ಸ್ಮಾರ್ಟ್ ಆಗುವಂತಹ ಸಮಯ ಬಂದೈತಿ. ಇಲ್ಲಂದ್ರ ಅಣ್ಣ ನಮ್ಮ ಲಾಸ್ಟ್ ಸೀನ್